ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಆ, ನೋಡಿ, ಆಕ್ಚುಲ್ ಆಗಿ ಏನಂತ ಹೇಳಿದ್ರೆ ಎಲ್ಲಾ ದಿವಸನೂ ಎಲ್ಲಾ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಕೆಲವು ಸ್ಟ್ರಾಟಜಿಗೋಸ್ಕರ ಕೆಲವು ಡೇ ಇಟ್ಟಿರ್ತಾರೆ. ಅದು ಪರ್ಟಿಕ್ಯುಲರ್ ಆಗಿ ಆ ಸ್ಟ್ರಾಟಜಿ ಮಾತ್ರ ಸೂಪರ್ಬ್ ಆಗಿ ವರ್ಕ್ ಆಗಿರುತ್ತೆ. ಅದು ಪ್ರಕಾರದಲ್ಲಿ ನೋಡಿದ್ರೆ ಇವತ್ತು 1 ಅವರ್ ಝೋನ್ ಸ್ಟ್ರಾಟಜಿ. 1 ಅವರ್ ಅಲ್ಲಿ ನೋಡಿ, 1 ಅವರ್ ಅನ್ನ ಕ್ಲೀನ್ ಆಗಿ ಬ್ರೇಕ್ ಆಯ್ತು, ರೀಟೆಸ್ಟ್ ಮಾಡ್ತು. ರೀಟೆಸ್ಟ್ ಮಾಡಿದ ನಂತರ ಇದು 1 ಅಲ್ಲಿತ್ತು. 1 ಇಂದ 2 ವರೆಗೆ ಕ್ಲೀನ್ ಆಗಿ ಬಂದಿದೆ. ಮತ್ತೆ ತಿರ್ಗಾ 1.5 ಅನ್ನ ರೀಟೆಸ್ಟ್ ಮಾಡಿದೆ. ಸೊ 2.5 ಅಲ್ಲಿ ಮಾರ್ಕೆಟ್ ಹೋಲ್ಡ್ ಅಲ್ಲಿದೆ. ಸೊ ಈಗ ಇದು ಸೆಕೆಂಡ್ ಹಾಫ್ ಟ್ರೇಡ್, ಇದು ಮಾರ್ನಿಂಗ್ ಟ್ರೇಡ್. ಎರಡು ಟ್ರೇಡ್ ಸೂಪರ್ ಆಗಿ ಪುಟ್ ಆಪ್ಷನ್ ಅಲ್ಲಿ ಸಿಕ್ಕಿದೆ. ಓಕೆನಾ? ಇದು ಎರಡು ಟ್ರೇಡ್ ಅನ್ನ ಕ್ಲೀನ್ ಆಗಿ ಮಾಡಿದವ್ರಿಗೆ ಇವತ್ತು ಒಳ್ಳೆ ಇನ್ಕಮ್ ಸಿಕ್ಕಿರುತ್ತೆ. ಸೊ ಇದು ಹೇಳ್ದ ಎಲ್ಲ ರೂಲ್ಸ್ ಅನ್ನೇ ಫಾಲೋ ಮಾಡ್ತಾ ಇದ್ರೆ ಕೆಲವು ಸಲ ನಮ್ಮ ರೂಲ್ಸ್ ಗೆ ಸ್ಟಿಕ್ ಆಗಿ ಕೆಲವು ಡೇಸ್ ಗಳು ಬರುತ್ತೆ. ಅವತ್ತು ನಾವು ಯಾವುದೇ ಕಾರಣಕ್ಕೂ ಬಿಡ್ತೇನೆ ಅವತ್ತು ಫುಲ್ ಅಂಡ್ ಫುಲ್ ಟ್ರೇಡ್ ಮಾಡಿ ದುಡ್ಡು ಮಾಡ್ಬೇಕು. ಅದು ನಮ್ಮ ಕೈಯಲ್ಲಿರೋದು. ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಮಾರ್ಕೆಟ್ ವಾಸ್ ವೆರಿ ಸ್ಲೋ. ಈಗ ನೋಡಿ, ಇಲ್ಲಿಂದ ಹೊರಟಂತ ಮಾರ್ಕೆಟ್ ಇಲ್ಲಿವರೆಗೆ ಬಂದಿದೆ, ಕರೆಕ್ಟ್ ಅಲ್ವಾ? ಓಕೆ, ಇದು ಒಂದು ಟ್ರೇಡ್. ಓಕೆ, ಈಗ ತಿರ್ಗಾ ಇಲ್ಲಿಂದ ಹೊರಟಂತ ಮಾರ್ಕೆಟ್ ಇಲ್ಲಿವರೆಗೆ ಬಂದಿದೆ. ಎಷ್ಟು? 318 ವರೆಗೆ. ಸೊ ಇದು 10:30 ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡಿ ಇಲ್ಲಿವರೆಗೆ ಬಂದಿದೆ 320 ವರೆಗೆ. ಸರಿಯಾ? 80 ಇಂದ 320 ವರೆಗೆ ಎಷ್ಟಾಯ್ತು? 60 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. 60 ಪಾಯಿಂಟ್ಸ್ ಮೂವ್ಮೆಂಟ್ ಆದ್ರೂ ಇಲ್ಲಿ ನೀವು ನೋಡ್ಬೋದು 10:30 ಕ್ಯಾಂಡಲ್ ಎಲ್ಲಿದೆ? 10:30 ಕ್ಯಾಂಡಲ್ ಹೈ 294. 10:30 ಕ್ಯಾಂಡಲ್ ಹೈ 294. ಎಷ್ಟು ಪಾಯಿಂಟ್ ಅಲ್ಲಿ ಮೂವ್ ಆಗಿದೆ? ಅದನ್ನ ಬ್ರೇಕ್ ಆಗಿ 60 ಪಾಯಿಂಟ್ಸ್ ಮೂವ್ ಆಗಿದೆ. ಬಟ್ ಇಲ್ಲಿ ಎಷ್ಟು ಮೂವ್ ಆಗಿದೆ ನೋಡಿ, 294 ಇಂದ ಇಲ್ಲಿ ಬಂದಿದ್ದು 320 ಸಮಥಿಂಗ್. ಎಷ್ಟಿದೆ ಜಸ್ಟ್ ನೋಡುವ. ಅಲ್ಲಿವರೆಗೆ ಬಂದಂತ ಹೈ ಏಟಿದೆ 325. ಅಲ್ಲಿ ಎಷ್ಟಾಯ್ತು? 30 ಪಾಯಿಂಟ್ಸ್ ಮೂವ್ ಕೊಟ್ಟಿದೆ. ಅದು ಯಾವಾಗ? ಫಸ್ಟ್ ಹಾಫ್ ಅಲ್ಲಿ ಹೇಗೂ ಕೊಡ್ಲಿಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ತಗೊಂಡಿದ್ದು. ಈ ಲೈನ್ ಇಲ್ಲ, ಮಿಡ್ ಲೈನ್ ಇಂದ ತಗೊಂಡದ್ದು ಇಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದೆ ಅಷ್ಟೇ. ಇಲ್ಲಿಂದ ಅಂತ ಹೇಳಿದ್ರೆ ಒಂದು 240 ಇಂದ. ಸೊ ಇದು ಮಾರ್ಕೆಟ್ ಮಾಡಿದ್ದು. ಅಂದ್ರೆ ಇಲ್ಲಿ ನೋಡಿದ್ರೆ ಇಷ್ಟು ಕ್ಲೀನ್ ಆಗಿ ಕ್ಲಿಯರ್ ಆಗಿ 1.5 440 ಇಂದ ಹಿಡಿದು 320 ವರೆಗೆ ಬಂದಿದೆ. ಎಷ್ಟು ಪಾಯಿಂಟ್ ಮೂವ್ ಆದಂಗಾಯ್ತು? ಆಲ್ಮೋಸ್ಟ್ 80, ಸಾರಿ, 120, ಕರೆಕ್ಟ್ ಅಲ್ವಾ? 120 ಪಾಯಿಂಟ್ಸ್ ಮೂವ್ ಆಗಿದೆ. 120 ಪಾಯಿಂಟ್ಸ್ ಮೂವ್ ಆದಾಗ ನಾವಿರೋದು ಯಾವುದು? ಇನ್ ದ ಮನಿಯಲ್ಲಿ 24,600. 24,600 ಎಷ್ಟು ಬರಬೇಕಿತ್ತು ನೋಡಿ? 33 ಇಂದ ಅದು 100 ಪಾಯಿಂಟ್ಸ್ ಮಾತ್ರ ಕೊಟ್ಟಿದೆ. ಸೊ 120 ಪಾಯಿಂಟ್ಸ್ ಮೂವ್ಮೆಂಟ್ ಅಲ್ಲಿ ನಮಗೆ 100 ಪಾಯಿಂಟ್ಸ್ ಮಾತ್ರ ಕೊಟ್ಟಿದೆ. ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಹೇಳ್ತಾ ಇದ್ದೀನಿ. ಔಟ್ ಆಫ್ ದ ಮನಿ ಎಲ್ಲ ಆದ್ರೆ ಇಷ್ಟು ಬರಲ್ಲ. ಆದ್ರೂ ಇನ್ ದ ಮನಿಯಲ್ಲೇ ಮೂವ್ಮೆಂಟಮ್ ತುಂಬಾ ಕಮ್ಮಿ ಮಾಡಿದೆ. ಖಾಲಿ ಡಿ ಕೆ ಮಾಡ್ತಾ ಇದ್ದ. ಮಾರ್ಕೆಟ್ ಅಲ್ಲಿ ಇವತ್ತು ಏನ್ ಮಾಡ್ತಿದ್ದ ಅಂದ್ರೆ ಏನು ಇಲ್ಲ, 2 ರೆಡ್ 2 ಗ್ರೀನ್, ತಿರ್ಗಾ ರೆಡ್ ಗ್ರೀನ್, ರೆಡ್ ಗ್ರೀನ್, ಇಷ್ಟೇ ಮಾಡಿತ್ತು. ರೆಡ್ ತಿರ್ಗಾ ಗ್ರೀನ್. ಮಾರ್ಕೆಟ್ ಸ್ಲೋಲಿ ಮೇಲೆ ಹೋಗ್ತಿತ್ತು ಪುಟ್ ಆಪ್ಷನ್ ಅಲ್ಲಿ, ಬಟ್ ಈ ಲೈನ್ ಅನ್ನ ದಾಟ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಈ ರೀತಿ ಮಾರ್ಕೆಟ್ ಅನ್ನ ಕನ್ಸಾಲಿಡೇಟ್ ಮಾಡ್ತಿದ್ದ. ಅದಕ್ಕೆ ಈಕ್ವಲೆಂಟ್ ಆಗಿ ಕಾಲ್ ಅಲ್ಲಿ ಫುಲ್ ಅಂಡ್ ಫುಲ್ ಅನ್ನ ಫಾಲ್ ಆಗಿ ತಗೊಂಡೋಗಿದ್ದಾನೆ. ನಿನ್ನೆ ಫುಲ್ ಸ್ಟೇ ಆದಂತಹ ಮಾರ್ಕೆಟ್, ಒಂದೇ ಝೋನ್ ಅಲ್ಲಿ ಸ್ಟೇ ಆದಂತಹ ಮಾರ್ಕೆಟ್ ಅನ್ನ ಬ್ರೇಕ್ ಮಾಡಿ ಸೀದಾ ಫಾಲ್ ಬಂದಿದೆ. ಎಲ್ಲಿಂದ ಹೊರಟಿತ್ತೋ ಆ ಲೋ ಅನ್ನು ಬ್ರೇಕ್ ಮಾಡಿ ಹೋಗ್ತಾ ಇದೆ. ಕರೆಕ್ಟ್ ಅಲ್ವಾ? ಇದು ಮಾರ್ಕೆಟ್ ಒಂದು ರೀತಿಯಲ್ಲಿ ಎಲ್ಲರನ್ನು ಡಿ ಕೆ ಮಾಡಿದ್ದು. ಆ ಕಡೆ ಪುಟ್ ಆಪ್ಷನ್ ಕೊಡ್ಲಿಲ್ಲ, ಈ ಕಡೆ ಕಾಲ್ ಆಪ್ಷನ್ ಅಲ್ಲೂ ಕೊಡ್ಲಿಲ್ಲ. ನಾವು ಬೆಳಿಗ್ಗೆ ಮಾಡಿದಂತ ಟ್ರೇಡ್ ಅಲ್ಲಿ ನಮ್ಗೊಂದು 24 ಪಾಯಿಂಟ್ಸ್ ಅನ್ನು ನಾವು ಕ್ಯಾಪ್ಚರ್ ಮಾಡಿದೀವಿ. 163 ತಗೊಂಡಿದ್ದೀವಿ, 186 ಗೆ ನಾವು ಬಿಟ್ಟಿದ್ದೀವಿ. ಬಟ್ ಅದಾದ್ಮೇಲಿಂದ ಅದು 100 ಪಾಯಿಂಟ್ಸ್ ಮೋರ್ ಹೋಗಿದೆ. ಕೂತವ್ರಿಗೆ ಒಳ್ಳೆ ಲಾಭ ಆಗಿದೆ. ಕೆಲವರು ಬೇಗ ಬಿಟ್ಟಿದೀವಿ. ಸೊ 24 ಪಾಯಿಂಟ್ಸ್ ಮತ್ ಮಾಡ್ಲೇ ಇಲ್ಲ. ಮಧ್ಯಾಹ್ನ ಮೇಲೆ ಒಂದು ಟ್ರೇಡ್ ಮಾಡಿತ್ತು. ಆ ಮಧ್ಯಾಹ್ನ ಮೇಲೆ ಮಾಡಿದಂತ ಒಂದು ಟ್ರೇಡ್ ಸ್ಮಾಲ್ ಸ್ಟಾಪ್ ಲಾಸ್, ಜಸ್ಟ್ 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಅನ್ನ ಕೊಟ್ಟು ನಾವು ಸುಮ್ಮನೆ ಕೂತಿದ್ವಿ. ಇವತ್ತು ಮಾರ್ಕೆಟ್ ಸರಿ ಇಲ್ಲ ಅಂತ ಜಸ್ಟ್ 14 ಪಾಯಿಂಟ್ಸ್ ಮಾತ್ರ ಕ್ಯಾಪ್ಚರ್ ಮಾಡಿದ್ವಿ. ಜಸ್ಟ್ 14 ಪಾಯಿಂಟ್ಸ್ ಮಾತ್ರ ನಾವು ಇವತ್ತು ಕ್ಯಾಪ್ಚರ್ ಮಾಡಿದ್ವಿ. ಸೊ ಮಾರ್ಕೆಟ್ ಏನಾಗ್ತಿದೆ ಅಂತ ನೋಡಿದ್ರೆ, ಮಾರ್ಕೆಟ್ ಏನಾಗ್ತಿದೆ? ಫುಲ್ ಅಂಡ್ ಫುಲ್ ಡಿ ಕೆ ನೋಡಿ. ಒಂದು ಸಡನ್ 2 ಇಲ್ಲಿಂದ ಬಂದಂತ ಮಾರ್ಕೆಟ್ ರೇಟ್ ಅನ್ನ ಇಲ್ಲಿ ಬಂದಾಗ ನ್ಯೂಟ್ರಲೈಸ್ ಮಾಡೋದು. ತಿರ್ಗಾ ಇಲ್ಲಿವರೆಗೆ ಬಂದ್ರು ಪಾಯಿಂಟ್ಸ್ ಕೊಡ್ಲಿಲ್ಲ, ಯಾಕಂದ್ರೆ ಟೈಮ್ ಡಿ ಕೆ ಆಗಿದೆ. ಮತ್ತೆ ಇಲ್ಲೊಂದ್ ಸ್ವಲ್ಪ 3-4 ಕ್ಯಾಂಡ್ಲ್ ಕೂತಿದ್ರಲ್ಲಿ ಇದೆಲ್ಲ ಫುಲ್ ಡಿ ಕೆ ಆಯ್ತು. ಅದಾದ್ಮೇಲೆ ಒಂದು ಮೂವ್ಮೆಂಟ್ ಅಲ್ಲಿ ಕೊಡೋದು, ಮತ್ತೆ ತಿರ್ಗಾ ವಾಪಸ್ ತಗೊಳ್ಳೋದು, ತಿರ್ಗಾ ಒಂದು ಮೂವ್ಮೆಂಟ್ ಅಲ್ಲಿ ಕೊಡೋದು. ಈಗ ನೋಡಿ ಡೋಜಿ ಇದೆಲ್ಲ ಡಿ ಕೆ ಮಾಡ್ಲಿಕ್ಕೆ. ಸೊ ಮಾರ್ಕೆಟ್ ಅನ್ನ ಡಿ ಕೆ ಮಾಡ್ತಾ ಹೋಗ್ತಿದ್ದಾರೆ. ಯಾಕೆ? ಅವ್ರು ಮಾಡಿದ ಪೊಸಿಷನ್ ಅನ್ನ ಅದೇ ಜಾಗದಲ್ಲಿ ಮಾರ್ಕೆಟ್ ಇದೆ.
ಸೊ ಮಾರ್ಕೆಟ್ ಅನ್ನ ಡೌನ್ ಫಾಲ್ಗೆ ತಗೊಂಡು ಹೋಗ್ಬೇಕು, ಬಟ್ ಪ್ರಾಪರ್ ಆಗಿ ಯಾವ್ದನ್ನು ತಗೊಂಡು ಹೋಗ್ತಾ ಇಲ್ಲ ಅಷ್ಟೇ. ಈಗ ರೀಟೆಸ್ಟ್ ಮಾಡಿ ಹೋಗಿದ್ರೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇದು ಚೆನ್ನಾಗಿ ಫಾಲ್ ಆಗ್ತಿತ್ತು. ಸೊ ಫಾಲ್ ಆಗೋದು ತೋರಿಸ್ಬೇಕು, ಬಟ್ ಹೋಗ್ಬಾರ್ದು. ಈ ರೀತಿಯಲ್ಲಿ ಮಾರ್ಕೆಟ್ ಅನ್ನು ಸಸ್ಟೈನ್ ಮಾಡಿದರೆ ಇನ್ನು ನಾಳೆ ಒಂದ್ ದಿವಸ ಅದೇನೆ ಮೇಂಟೈನ್ ಮಾಡಿಕೊಂಡು ಈ ರೀತಿಲಿ ಬಂದು ಇಲ್ಲಿ ಟಚ್ ಆದ್ರೆ ಮತ್ತೆ ಗುರುವಾರಕ್ಕೆ ಒಂದು ಡೌನ್ ಮೂಮೆಂಟ್ ಅಂದ್ರೆ ಅವ್ರದ್ದು ಡೇ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಇದು ಮಾರ್ಕೆಟಿನ ಒಂದು ಬಿಹೇವಿಯರ್. ಸೊ ಇದನ್ನ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ಹೇಳಿ ಈಗ ನಾಳೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್.